ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ ಗೆ ಸ್ವಾಗತ. ಇವತ್ತು ನನ್ನ ಕಿಚನ್ ಅಲ್ಲಿ ನಾನು ಅವರೆಕಾಳು ಮತ್ತೆ ಕುಂಬಳಕಾಯಿ ಯೂಸ್ ಮಾಡ್ಕೊಂಡು ಒಂದು ಬಸ್ಸಾರ್ ಮಾಡ್ತಾ ಇದ್ದೀನಿ. ಈ ಬಸ್ಸಾರ್ ತುಂಬಾ ಟೇಸ್ಟಿ ಆಗಿರುತ್ತೆ. ಅವಾಗೆಲ್ಲ ಮಾಡ್ತಾ ಇದ್ವಿ, ಇವಾಗ ಮಾಡಕ್ ನಮ್ಗೆ ಟೈಮ್ ಸಿಗಲ್ಲ. ಈ ಸೀಸನ್ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ, ನೀವು ಮಾಡಿ ನೋಡಿ. ಕುಂಬಳಕಾಯಿ ಒಂದು ಬೌಲ್ ತಗೊಂಡಿದ್ದೀನಿ, ಮತ್ತೆ ಅವರೆಕಾಳು ಒಂದು ಬೌಲ್ ತಗೊಂಡಿದ್ದೀನಿ, ಮತ್ತೆ ಸಾರು ರುಬ್ಕೊಳ್ಳೋಕೆ ತಗೊಂಡಿದ್ದೀನಿ. ತೆಂಗಿನಕಾಯಿ, ಟೊಮೆಟೊ, ಬ್ಯಾಡಗಿ ಚಿಲ್ಲಿಸು, ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ. ಆ ಕಡೆ ಬಂದು ಪಲ್ಯಕ್ಕೆ ಒಗ್ಗರಣೆಗೆ ತೆಂಗಿನ ತುರಿ, ಈರುಳ್ಳಿ, ಗ್ರೀನ್ ಚಿಲ್ಲಿಸು, ಮತ್ತೆ ಕರಿಬೇವಿನ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು. ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಎರಡು ಇಟ್ಕೊಂಡಿದ್ದೀನಿ. ಹುಳಿನ ಆಮೇಲೆ ಹಾಕೋಬೇಕು. ಹುಳಿನ ಸಾಂಬಾರ್ ಪೌಡ್ರು ಆಮೇಲೆ ಸೇರಿಸ್ಕೊಳ್ಳೋದು ತೋರಿಸ್ತೀನಿ. ಫಸ್ಟ್ ನೋಡಿ ಇದನ್ನ ಹೇಗ್ ಮಾಡೋದು ಅಂತ ಪ್ರಾಸೆಸ್ ತೋರಿಸ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಮಾಡಿ ನೋಡಿ. ಸಿಹಿ ಕುಂಬಳ ತಗೊಳ್ಳಿ. ನೋಡಿ ಇವಾಗ ಕುಕ್ಕರ್ಗೆ ನಾನು ಅವರೆಕಾಳನ್ನ ಸೇರಿಸ್ಕೊಂತ ಇದ್ದೀನಿ. ಸೇರಿಸ್ಕೊಂಡು ಸಾಲ್ಟ್ ಹಾಕಿದ್ರು ಪರವಾಗಿಲ್ಲ, ಫಸ್ಟ್ ನೀವು ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದೇ ಒಂದು ವಿಷಲ್ ಬರ್ಸಿ, ಬೇಗ ಬೆಂದೋಗುತ್ತೆ. ಅವರೆಕಾಳು ಮಾತ್ರ ತಾನೇ, ಒಂದೇ ವಿಷಲ್ ಬರ್ಸ್ಕೊಳ್ಳಿ. ಒಂದ್ ವಿಷಲ್ ಬಂದ್ಮೇಲೆ ನಾವು ಆಮೇಲೆ ಕುಂಬಳಕಾಯಿ ಸೇರಿಸ್ಕೊಳ್ಳೋಣ. ಕುಂಬಳಕಾಯಿ ಬಂದು ಬೇಗ ಬೆಂದೋಗೋದ್ರಿಂದ ಇದರಲ್ಲೇ ಸೇರಿಸ್ಬಿಟ್ರೆ ಸ್ಮ್ಯಾಶ್ ಆಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ನಾವ್ ಇದಕ್ಕೆ ಕುಂಬಳಕಾಯಿ ಸೇರಿಸ್ಕೋಬೇಕು. ಕುಂಬಳಕಾಯಿ ನೋಡಿ ಸಿಹಿ ಆಗಿರೋದು ತಗೊಂಡ್ರೆ ನಿಮ್ ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ತುಂಬಾ ವೆರೈಟಿ ಆಗಿ ಮಾಡ್ಬೋದು. ಸೊಪ್ಪು ಸೇರಿಸಿ ಅವರೆಕಾಳು ಜೊತೆಗೆ ಸಬ್ಸಿಗೆ ಸೊಪ್ಪು, ಚಿಲ್ಕವರೆ ಸೊಪ್ಪು, ದಂಟಿನ ಸೊಪ್ಪು ಸೇರಿಸಿ ಕೂಡ ಬಸ್ಸಾರ್ ಮಾಡ್ಬೋದು. ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಇವಾಗ ಅವರೆಕಾಳು ಸೀಸನ್ ಅಲ್ಲಿ ಅದಂತ ಹೇಳ್ತಾ ಇರೋದು ನಾನು. ನೋಡಿ ಇವಾಗ ಸಾಲ್ಟ್ ಸೇರಿಸ್ಕೊಂಡು ಲಾಕ್ ಮಾಡ್ಬಿಟ್ಟು ಒಂದು ವಿಷಲು ಇಲ್ಲ ಪ್ರೆಷರ್ ಅಷ್ಟೇನೆ ಬಂದ್ಮೇಲೆ ನೀವು ರಿಲೀಸ್ ಮಾಡ್ಬಿಡಿ. ರಿಲೀಸ್ ಮಾಡ್ಬಿಟ್ರೆ ಕರೆಕ್ಟ್ ಆಗಿ ಬೆಂದಿರುತ್ತೆ, ಅದಕ್ಕೆ ಬೆಂದಿರುತ್ತೆ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ಬಿಟ್ಟು ಇದನ್ನ ಬಸ್ಕೊಂತೀನಿ. ಆ ಬಸದ್ ಮಾಡೋದ್ರಿಂದಾನೆ, ಪಲ್ಯ ಮಾಡೋದ್ರಿಂದಾನೆ ಅದಕ್ಕೆ ಬಸ್ಸಾರು ಅಂತ ಕರೀತಾರೆ. ತೆಲುಗಲ್ಲಿ ವಂಚಿನ ಸಾರು ಅಂತ ಹೇಳ್ತೀವಿ. ನೋಡಿ ಇವಾಗ ಇದನ್ನ ಬಗ್ಗಿಸ್ಕೋಬೇಕು. ಬಗ್ಗಿಸ್ಬಿಟ್ಟು ಆಮೇಲೆ ಇದನ್ನ ಪಲ್ಯಕ್ಕೆ ಒಗ್ಗರಣೆ ಮಾಡ್ಬೇಕು. ಈ ಪಲ್ಯಕ್ಕೆ ಒಂದು ಮೇಲ್ಗಡೆ ಲಾಸ್ಟ್ ಅಲ್ಲಿ ಮೇಲೆ ಅದನ್ನ ಹಾಕೋಕೆ ಒಂದು ಪೌಡರ್ ರೆಡಿ ಮಾಡ್ಕೊಂತ ಇದ್ದೆ. ಅದು ಸಿಕ್ಕಿಲ್ಲ ನನ್ಗೆ ಇವಾಗ. ಹುಚ್ಚೆಳ್ಳು ಅಂತ ಸಿಗುತ್ತೆ, ಇಂಗ್ಲಿಷ್ ಅಲ್ಲಿ ನೈಜೆಲ್ಲಾ ಸೀಡ್ಸ್ ಅಂತಾರೆ. ಅದು ಸ್ವಲ್ಪ ಅಕ್ಕಿ, ರೆಡ್ ಚಿಲ್ಲಿಸ್, ಇದು ಮೂರನ್ನು ಫ್ರೈ ಮಾಡ್ಕೊಂಡು ಈ ಪಲ್ಯ ಎಲ್ಲ ಆದ್ಮೇಲೆ ಲಾಸ್ಟ್ ಅದ್ರ ಮೇಲೆ ಸೇರಿಸ್ಕೊಂಡ್ರೆ ಪಲ್ಯ ಮಾತ್ರ ಸಖತ್ ಟೇಸ್ಟಿ ಆಗಿರುತ್ತೆ. ನಿಮ್ಗೇನಾದ್ರೂ ಸಿಕ್ಕಿದ್ರೆ ಸೇರಿಸ್ಕೊಳ್ಳಿ. ನೋಡಿ ಹುಚ್ಚೆಳ್ಳು, ಅಕ್ಕಿ, ಮತ್ತೆ ರೆಡ್ ಚಿಲ್ಲೀಸ್ ಅಂದ್ರೆ ನೀವು ಖಾರಕ್ಕೆ ಒಂದ್ 3-4 ಅಷ್ಟೇನೆ. 1-2 ಸ್ಪೂನ್ ರೈಸ್, 1-2-3 ಸ್ಪೂನ್ ಹುಚ್ಚೆಳ್ಳು, ಇದು ಮೂರನ್ನು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟ್ ಅಲ್ಲಿ ಇದ್ರ ಮೇಲೆ ಸೇರಿಸ್ಕೊಂಡ್ರೆ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ನನಗ್ ಸಿಕ್ಕಿಲ್ಲ, ಅದರಿಂದ ನಾನು ಹಾಕಿಲ್ಲ. ನೋಡಿ ಇವಾಗ ಆಯಿಲ್ ಹಾಕೊಂಡು, ಸಾಸಿವೆ ಹಾಕೊಂಡು, ಆಮೇಲೆ ಈರುಳ್ಳಿ, ರೆಡ್ ಚಿಲ್ಲೀಸು, ಮತ್ತೆ ಕರಿಬೇವಿನ ಸೊಪ್ಪು, ಸಾಲ್ಟ್ ಇಷ್ಟು ಹಾಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಂತ ಇದೀನಿ. ಚೆನ್ನಾಗಿ ಫ್ರೈ ಆದ್ಮೇಲೆ ಬಸ್ತಿಟ್ಕೊಂಡಿರೋ ಕುಂಬಳಕಾಯಿ ಅವರೆಕಾಳನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇವಾಗ ಸೇರಿಸ್ಕೊಂತ ಇದೀನಿ. ನೋಡಿ ಸ್ವೀಟ್ ಆಗಿರ್ಬೇಕು ಕುಂಬಳಕಾಯಿ. ನೋಡಿ ತಗೊಳ್ಳಿ, ಚೂರು ಗಿಲ್ಬಿಟ್ಟು ಅದನ್ನ ತಿಂದು ನೋಡಿದ್ರೆ ನೀವು ಅಂಗಡಿನ ತಗೊಳ್ಳುವಾಗ ಪೀಸ್ ಮಾಡಿಟ್ಟಿರ್ತಾರಲ್ವಾ, ಆಗ ಸ್ವೀಟ್ ಇದ್ರೆ ಅದು ಹಂಗ್ ನೋಡಿ ತಗೊಳ್ಳಿ. ನಾನು ಅದೇ ತರನೇ ತಗೊಳ್ಳೋದು. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು, ಇದು ಸಾರಿಗೆ ಎಷ್ಟು ಹುಳಿ ಅಂತ ನೀರಲ್ಲಿ ನೆನೆ ಇಟ್ಟಿದ್ದೆ, ಅದನ್ನ ಹಾಕೊಂಡ್ ತೋರಿಸ್ತಾ ಇದೀನಿ ನಿಮ್ಗೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ತೆಂಗಿನ ತುರಿ ಸೇರಿಸ್ಕೋಬೇಕು. ಸಖತ್ತಾಗಿರುತ್ತೆ ಪಲ್ಯ. ಮತ್ತೆ ಆ ಪೌಡರ್ ನೀವು ಲಾಸ್ಟ್ ಅಲ್ಲಿ ಹಾಕ್ಬಿಟ್ರೆ ಇನ್ನು ಅಷ್ಟು ಸಖತ್ತಾಗಿರುತ್ತೆ ತಿನ್ನಕ್ಕೆ. ಅವಾಗೆಲ್ಲ ಅದನ್ನೇ ತುಂಬಾ ಎಲ್ಲಾ ಪಲ್ಯಕ್ಕೂ ಹಾಕೋರು. ಗುರ್ರೆಳ್ಳು ಅಂತ ಹೇಳ್ತಾರೆ ಆ ಕಡೆ, ಧಾರವಾಡ, ಬೆಳಗಾಂ ಆ ಕಡೆ ಎಲ್ಲ, ಉತ್ತರ ಕರ್ನಾಟಕದ ಕಡೆ ಅದನ್ನ ನೋಡಿ ಗುರ್ರೆಳ್ ಪುಡಿ ಅಂತ ಹೇಳ್ತಾರೆ. ನೋಡಿ ಇವಾಗ ಇದನ್ನ ರೆಡಿ ಆಯ್ತು ಪಲ್ಯ. ನೋಡಿ ಇವಾಗ ಸಾರ್ಗೆ ನಾನು ರುಬ್ಕೊಳ್ಳೋದಿಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ವಾ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ನಾನು ಇದ್ರಲ್ಲಿ ತೋರಿಸ್ತಾ ಇರ್ತೀನಿ. ಸ್ವಲ್ಪ ಆಯಿಲ್ ಹಾಕೊಂಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋ 1 ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂತೀನಿ. ಮತ್ತೆ ಇದಕ್ಕೆ ನಾನು ಕಲರ್ಗೆ, ಸಾರು ಸ್ವಲ್ಪ ಕಲರ್ ಆಗಿರ್ಲಿ ಅಂತ 1-2-3 ಬ್ಯಾಡಗಿ ಚಿಲ್ಲಿಸ್ ತಗೊಂಡಿದೀನಿ. ಮತ್ತೆ ಈರುಳ್ಳಿ, ಚಿಕ್ಕ ಈರುಳ್ಳಿ ಇಷ್ಟನ್ನು ಹಾಕೊಂಡು ರುಬ್ಕೊಂತೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೀರಿಗೆ ಸ್ವಲ್ಪ ಸೇರಿಸ್ಕೋಬೇಕು. ಹಸಿಯಾಗಿ 2-3 ಇಟ್ಕೊಂಡಿರ್ತೀನಿ ನಾನು, ಅದನ್ನು ಸೇರಿಸ್ಕೊಂತೀನಿ ಜಾರ್ಗೆ. ನೋಡಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದನ್ನ ನಾನು ಜಾರಿಗೆ ಸೇರಿಸ್ಕೊಂತೀನಿ.
ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಂತರ ಇದಕ್ಕೆ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಸೇರಿಸ್ಕೊಂಡು ಅದೇ ಹಸಿಯಾಗಿ ಇಟ್ಕೊಂಡಿದ್ದಲ್ವ, ಎರಡೆರಡು ಮೂರು ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡು ಇವಾಗ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಹುಳಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮನೆ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನು ಇಷ್ಟೇ ಹಾಕೊತಾ ಇರೋದು. ಹಾಕೊಂಡು ಇವಾಗ ಇದನ್ನ ರುಬ್ಕೊಂಡು ಬರ್ತೀನಿ. ಲಾಸ್ಟಲ್ಲಿ ಒಂದು ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊತೀನಿ. ನೋಡಿ ಇವಾಗ ಇದನ್ನ ಗ್ರೈಂಡ್ ಮಾಡ್ತೀನಿ. ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಐಟಮ್ ಅಂತ. ಇದಕ್ಕೆ ನಾವು ಪಲ್ಯ ಮಾಡಿರ್ತೀವಲ್ವಾ, ಆ ಒಂದು ಸೌಟು ಪಲ್ಯನ ಎತ್ತಿ ಅದ್ರಲ್ಲಿ ಹಾಕೋಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಸೇರಿಸಿ ರುಬ್ಕೊಂಡಿದ್ದಾಯ್ತು ನಾನು. ನೋಡಿ ಈ ತರ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾರು ಒಗ್ಗರಣೆಗೆ ಸಾಸಿವೆ ಹಾಕ್ಬೇಕು. ನೋಡಿ ಸ್ವಲ್ಪ ತುಪ್ಪ ಕೂಡ ಹಾಕೊಂತೀನಿ, ಸಾರು ಟೇಸ್ಟಿ ಆಗಿರುತ್ತೆ ಅಂತ. ಇದು ಮನೆಯಲ್ಲೇ ಮಾಡಿದ ತುಪ್ಪ ಅಲ್ವಾ. ನೋಡಿ ಮನೆಯಲ್ಲೇ ಮಾಡಿದ ತುಪ್ಪ ಅಂದ್ರೆ ಬೆಣ್ಣೆ ತಗೊಬಂದು ನಾವೇ ಕಾಯಿಸ್ಕೊಳ್ಳೋದು. ನೋಡಿ ಇವಾಗ ಇದು ಸ್ವಲ್ಪ ಕರಗದ್ಮೇಲೆ, ಸ್ವಲ್ಪ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂತೀನಿ. ಸಾರು ಒಗ್ಗರಣೆಗೆ ಸಾಸಿವೆ ಸೇರಿಸ್ಕೊಂಡು ಆಸ್ ಯೂಶುವಲ್ ನಾನು 4-5 ಚಿಕ್ಕ ಈರುಳ್ಳಿನ ಜಜ್ಜಿ ಇಟ್ಕೊಂಡಿರ್ತೀನಿ. ಯಾವಾಗ್ಲೂ ಅಷ್ಟೇ ನಾನು ಸಾರ್ಗೆ ಅದೇ ತರನೇ ಇಟ್ಕೊಳ್ಳೋದು. ಒಂದೇ ಒಂದು ಬ್ಯಾಡಗಿ ಚಿಲ್ಲಿಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಕೊಟ್ರೆ ಚೆನ್ನಾಗಿರುತ್ತೆ, ಖಾರ ಏನು ಬರಲ್ಲ ಇದು. ನೋಡಿ ಅದನ್ನ ಹಾಕ್ಬಿಟ್ಟು ಆಮೇಲೆ ಚಿಕ್ಕ ಈರುಳ್ಳಿ ಹಾಕ್ತೀನಿ. ಜಜ್ಜಿ ಇಟ್ಕೊಂಡಿದ್ದೀನಲ್ವಾ ಅದನ್ನ ಸೇರಿಸ್ಕೊಂತೀನಿ. ಅದರಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗೇನೆ ಒಗ್ಗರಣೆಗೆ ಯಾವ ತರ ಬೇಕೋ ಆ ತರ ಇಂಗುನ್ನು ಸ್ವಲ್ಪ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸಾರ್ದು ಬಸ್ತಿದ್ವಲ್ವಾ, ನೀರಿದೆ ಅಲ್ವಾ, ನೀರ್ನ ಇದಕ್ಕೆ ಯೂಸ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಹಾಕ್ಬಿಡ್ಬೇಡಿ ನೀರು. ನೀವು ನೀರ್ ಬೇಕಾದ್ರೆ ಆಮೇಲೆ ಸೇರಿಸ್ಕೋಬಹುದು. ಈ ನೀರ್ನ ವೇಸ್ಟ್ ಮಾಡಬಾರ್ದು, ಅದರಲ್ಲೇ ಎಲ್ಲ ಟೇಸ್ಟ್ ಇರೋದು. ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಂಡು ಈ ಖಾರ ಎಲ್ಲ ಇದರಲ್ಲಿ ಬಗ್ಗಿಸ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಆ ನೀರ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಆ ನೀರಲ್ಲೇ ಎಲ್ಲ ಇದು ರಸ ಸಾರಾಂಶ ಎಲ್ಲ ಇರೋದು. ನೋಡಿ ಸಾರು ಈ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸ್ವಲ್ಪ ಟರ್ಮರಿಕ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕಲರ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇವಾಗಲೇ ನೋಡ್ಕೊಳ್ಳಿ ಸಾಲ್ಟ್ ಎಷ್ಟು ಬೇಕು ಅಂತ. ಈ ಟೇಸ್ಟ್ಗೆ ಒಂಚೂರು ಬೆಲ್ಲ ಹಾಕ್ತೀನಿ ನಾನು, ತುಂಬಾ ಟೇಸ್ಟಿ ಆಗಿರುತ್ತೆ ಬಸ್ಸಾರು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಒಗ್ಗರಣೆ ಆಲ್ರೆಡಿ ಹಾಕಿದ್ದಾಯ್ತಲ್ವಾ, ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಬೇಕಿದು. ಕುದಿಯಕ್ಕೆ ಸ್ಟಾರ್ಟ್ ಆಗಿದ್ದಂಗಿಂದ ಒಂದು 5 ಮಿನಿಟ್ಸ್ ಕುದ್ರೆ ಸಾಕು. ಸಾರು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಡುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಈ ಬಸ್ಸಾರ್ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೋಡಿ ನಾನು ಅವತ್ತು ಗೀ ಮಾಡಿದ್ನಲ್ವ, ಗೀ ಕಾಯಿಸಿದ ಅದರಿಂದ ರೈಸ್ ಮಾಡಿದೀನಿ. ಗೀ ಪಾತ್ರೆನಲ್ಲೇ ರೈಸ್ ಮಾಡ್ಬಿಟ್ಟಿದೀನಿ. ನೋಡಿ ಪಲ್ಯ ಸಾರು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ, ಮುದ್ದೆ ಏನು ಮಾಡಿಲ್ಲ ನಾನು, ಅಷ್ಟು ಟೇಸ್ಟಿ ಆಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ. ಮಾಡಿ ನೋಡಿ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನೋಡಿ ಸೀಸನ್ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಈ ಸೀಸನ್ ಅಲ್ಲೇ ಇದನ್ನ ಮಾಡ್ಬಿಡಿ. ಇನ್ನು ನೆಕ್ಸ್ಟ್ ಇದಕ್ಕೆ ಸಿಗುತ್ತೆ ಅವರೆಕಾಳು, ಅಷ್ಟು ಟೇಸ್ಟ್ ಆಗಿರಲ್ಲ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಆಯ್ತಾ. ಥ್ಯಾಂಕ್ ಯು.